ಕಾವೇರಿ ನೀರು ನಿಯಂತ್ರಣಕ್ಕೆ ಸಮಿತಿ ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ನೀಡಿದ ಆದೇಶವನ್ನ ಖಂಡಿಸಿ ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕದ ಸದಸ್ಯರು ಯಳಂದೂರು ಪಟ್ಟಣದಲ್ಲಿ ಶನಿವಾರ ರಾತ್ರಿ ಪಂಚಿನ ಮೆರವಣಿಗೆಯನ್ನ ನಡೆಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಅಂಬೇಡ್ಕರ್ ಭವನದ ಮುಂಭಾಗದಿಂದ ಹೊರಟ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಹಶೀಲ್ದಾರ್ ಕಚೇರಿಯನ್ನ ತಲುಪಿ ದಾರಿಯುದ್ದಕ್ಕೂ ಪ್ರತಿಭಟನಾಕಾರರು ಸಿಆರ್ಆರ್ಸಿ ಹಾಗೆ ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ ಅಯಾಜ್ ಕನ್ನಡಿಗ ಅವರು ಮಾತನಾಡಿ, ರಾಜ್ಯದಲ್ಲಿ ಮಳೆ ಇಲ್ಲದೆ ಕೆಆರ್ಎಸ್ ಸೇರಿದಂತೆ ಪ್ರಮುಖ ಜಲಾಶಯಗಳು ಸಂಪೂರ್ಣ ಖಾಲಿಯಾಗ್ತಾ ಇದ್ರೆ ತಮ್ಮ ರೈತರ ಜಮೀನುಗಳನ್ನ ಹಸನ್ನ ಮಾಡಿಕೊಂಡು ಮಳೆಗಾಗಿ ಆಗಸದತ್ತ ಮುಖವನ್ನ ಮಾಡಿದ್ದಾರೆ. ಇಲ್ಲಿ ಕುಡಿಯುವ ನೀರಿಗೂ ಕೂಡ ತತ್ವಾರ ಎದುರಾಗ್ತಾ ಇರೋ ಸ್ಥಿತಿ ಇದ್ರೆ ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಆದೇಶವನ್ನ ನೀಡಿರುವುದು ತೀವ್ರ ಖಂಡನೀಯ ಎಂದು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರದು, ಹಾಗೆ ತಮ್ಮ ರಾಜ್ಯದ ರೈತರ ಹಿತವನ್ನ ಕಾಪಾಡ್ಕೋಬೇಕು ಎಂದು ಒತ್ತಾಯಿಸಿದ್ರು ಅವರು. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ಹಲವು ಪ್ರಮುಖ ಪದಾಧಿಕಾರಿಗಳು ಹಾಗೆ ಸ್ಥಳೀಯರು ಭಾಗವಹಿಸಿದರು. ಕೊಡಲ್ಲ, ನೀರ್ ಕೊಡದೆ ಏಕಾಏಕಿ 4 TMC ನೀರನ್ನ ತಮಿಳುನಾಡಿಗೆ ಕೊಟ್ಬಿಡಿ ಅಂತ ಆದೇಶ ಮಾಡ್ತಾರಲ್ಲ, ಈ ಆದೇಶನ ಧಿಕ್ಕರಿಸಿ ಇವತ್ತು ಯುವ ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕ ಹಾಗೂ ಯಳಂದೂರು ನಗರ ಘಟಕ ಇವತ್ತು ಒಂದು ಧ್ವನಿ ಕೂಡಿಸೋ ಕೆಲಸ ಮಾಡಿದೆ. ಇನ್ನು ಮುಂದಕ್ಕೇನು ಮಾಡುತ್ತೆ. ಏನಾರು 13ನೇ ತಾರೀಕು ಒಳಗಡೆ 15 ದಿವಸ ದಿನ 350 ಕ್ಯೂಸೆಕ್ ಹೇಳಿದ್ರಲ್ಲ, ಇದೇನಾದ್ರು ನಿಂತು ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಕರ್ನಾಟಕ ಬಂದ್ ಮಾಡುವ ಮುಖಾಂತರ, ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡುವ ಮುಖಾಂತರ, ಇಡೀ ಕರ್ನಾಟಕ ಸ್ತಬ್ಧ ಮಾಡುವ ಮುಖಾಂತರ, ವಾಹನಗಳನ್ನು ಸ್ತಬ್ಧ ಮಾಡುವ ಮುಖಾಂತರ, ಅಂಗಡಿ ಮುಂಗಟ್ಟುಗಳನ್ನು ಸ್ತಬ್ಧ ಮಾಡುವ ಮುಖಾಂತರ ಬೃಹತ್ತಾದ ಪ್ರತಿಭಟನಾ ಯುವ ಕರ್ನಾಟಕ ವೇದಿಕೆ ಏಕಾಏಕಿ 4